Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 2ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ, ಇದರ ಪಾಠ 12 ನೇಗಿಲು ಗದ್ಯ. ಇದರ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಪಾಠ ಪೂರ್ವ ಚಟುವಟಿಕೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಲಿತ ಪದಗಳು, ಇವುಗಳನ್ನು ಗಟ್ಟಿಯಾಗಿ ಓದಿ. ಬೇಸಾಯಗಾರ, ಖುಷಿ, ಕುಳ, ಪ್ರಯೋಜನ. ಕುವೆಂಪು, ಕಷ್ಟಪಟ್ಟು, ಪ್ರಾರಂಭ, ಮೇನಿ. ಗ್ರಾಮೀಣ, ಸಿದ್ಧತೆ, ಕುತೂಹಲ, ಟಗಣ್ಣಿ. ಪೂಜ್ಯ, ಸಲಕರಣೆ, ಕಬ್ಬಿನ, ರಾಷ್ಟ್ರಕವಿ. ಓದಿ ತಿಳಿಯಿರಿ. ಸಿದ್ಧತೆ, ಏರ್ಪಾಡು, ತಯಾರಿ. ಸಲಕರಣೆ, ಅಗತ್ಯವಾದ ವಸ್ತು, ಉಪಕರಣ. ಸೀಳು, 2 ಪಾಲಾಗು, ಮಣಿ, ನೇಗಿಲನ್ನು ಹಿಡಿದುಕೊಳ್ಳುವ ಒಂದು ಸಾಧನ. ಪಟಗಣ್ಣಿ, ಎತ್ತಿನ ಕೊರಳಿಗೆ ನೊಗವನ್ನು ಸೇರಿಸುವ ಪಟ್ಟಿ. ಗಮನಿಸಿ ತಿಳಿಯಿರಿ. ನೇಗಿಲು, ಭೂಮಿಯನ್ನು ಉಳುವ ಸಾಧನ. ಕುಳ, ನೇಗಿಲಿನ ಬಾಯಿಗೆ ತೊಡಿಸುವ ಕಬ್ಬಿಣದ ಪಟ್ಟಿಯನ್ನು ಕುಳ ಎಂದು ಕರೆಯುತ್ತಾರೆ. ನೊಗ, ಬಂಡಿಯನ್ನಾಗಲಿ ನೇಗಿಲನ್ನಾಗಲಿ ಎಳೆಯಲು ಎತ್ತು, ಕುದುರೆ ಮೊದಲಾದವುಗಳ ಕುತ್ತಿಗೆಯ ಮೇಲೆ ಇಡುವ ಉದ್ದವಾದ ಮರದ ತುಂಡು. ಅಭ್ಯಾಸ. ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ ಮತ್ತು ಬರೆಯಿರಿ. ಪ್ರಶ್ನೆ ಸಂಖ್ಯೆ 1. ಗಣೇಶ ಅಪ್ಪನೊಡನೆ ಎಲ್ಲಿಗೆ ಹೋದನು? ಗಣೇಶ ಅಪ್ಪನೊಡನೆ ಹೊಲಕ್ಕೆ ಹೋದನು. 2. ನೇಗಿಲನ್ನು ಯಾವುದರಿಂದ ತಯಾರಿಸುತ್ತಾರೆ? ನೇಗಿಲನ್ನು ಮರ ಮತ್ತು ಕಬ್ಬಿಣದಿಂದ ತಯಾರಿಸುತ್ತಾರೆ. 3ನೇ ಪ್ರಶ್ನೆ. ಭೂಮಿಯನ್ನು ಉಳುವುದರಿಂದ ಏನು ಪ್ರಯೋಜನ? ಭೂಮಿಯನ್ನು ಉಳುವುದರಿಂದ ಹೊಲಗದ್ದೆಗಳ ಮಣ್ಣನ್ನು ಸೀಳುತ್ತದೆ. ನೆಲದ ಆಳಕ್ಕೆ ಗಾಳಿ, ನೀರು, ಬೆಳಕು ಸರಾಗವಾಗಿ ಪ್ರವೇಶಿಸುತ್ತದೆ. ಇದರಿಂದ ಬಿತ್ತನೆ ಮಾಡಿದ ಧಾನ್ಯಗಳು ಚೆನ್ನಾಗಿ ಮೊಳೆತು ಬೇರು ಬಿಟ್ಟು ಬೆಳೆಯಲು ಅನುಕೂಲವಾಗುತ್ತದೆ. ಉತ್ತಮ ಬೆಳೆ ಬರುತ್ತದೆ. ಆವರಣದಲ್ಲಿ ಕೊಟ್ಟಿರುವ ಅಕ್ಷರಗಳಲ್ಲಿ ಸೂಕ್ತ ಅಕ್ಷರ ಆರಿಸಿ ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಬರೆಯಿರಿ. ಮಾದರಿ. ಬೇಸಾಯ. ಈ ಆವರಣದಲ್ಲಿ ನೀಡಿರ್ತಕ್ಕಂಥ ಅಕ್ಷರಗಳನ್ನು ಆರಿಸಿ ಸರಿಯಾದ ಅಕ್ಷರಗಳನ್ನು ಇಲ್ಲಿ ತುಂಬಬೇಕು. 1. ಪ್ರಾರಂಭಿಸು. ಉಳುಮೆ, ಸಿದ್ಧತೆ, ರಾಷ್ಟ್ರಕವಿ. ಕೊಟ್ಟಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ವಾಕ್ಯ ಮಾಡಿರಿ. ಬೇಸಾಯಗಾರ ಉತ್ತಮ ರಾಮಣ್ಣ. ರಾಮಣ್ಣ ಉತ್ತಮ ಬೇಸಾಯಗಾರ. ಉಳಲು ಹೊಲ ಜೋಡಿಸಿದನು ಸಲಕರಣೆಗಳನ್ನು. ಸರಿಯಾದ ಹೊಂದಾಣಿಕೆ. ಹೊಲ ಉಳಲು ಸಲಕರಣೆಗಳನ್ನು ಜೋಡಿಸಿದನು. ಮಣ್ಣನ್ನು ನೇಗಿಲು ಹೊಲಗದ್ದೆಗಳ ಸೀಳುತ್ತದೆ. ಸರಿಯಾದ ವಾಕ್ಯ. ನೇಗಿಲು ಹೊಲಗದ್ದೆಗಳ ಮಣ್ಣನ್ನು ಸೀಳುತ್ತದೆ. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ. ಬೇಸಾಯ. ರಾಮಣ್ಣ ಉತ್ತಮ ಬೇಸಾಯಗಾರ. 2. ಕುತೂಹಲ. ನನಗೆ ಹೊಸ ವಿಷಯ ತಿಳಿಯಲು ಕುತೂಹಲ ಇದೆ. ಸಂತೋಷ. ಪ್ರವಾಸಕ್ಕೆ ಹೋಗುವುದೆಂದರೆ ನನಗೆ ತುಂಬ ಸಂತೋಷ. ಪದಗಳಿಗೆ ಸರಿಹೊಂದುವ ಚಿತ್ರಗಳನ್ನು ಗೆರೆ ಎಳೆದು ಹೊಂದಿಸಿ. ಪಿಕಾಸಿ. ಕುಂಟೆ, ನೊಗ, ಕುಡುಗೋಲು. ಈ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ನೇಗಿಲು ಏಕೆ ಬೇಕು? ಉತ್ತರ.
ನೇಗಿಲನ್ನು ಉಳುಮೆಗೆ ಬಳಸುವುದರಿಂದ ಹೊಲಗದ್ದೆಗಳ ಮಣ್ಣನ್ನು ಸೀಳುತ್ತದೆ. ನೆಲದ ಆಳಕ್ಕೆ ಗಾಳಿ, ನೀರು, ಬೆಳಕು ಸರಾಗವಾಗಿ ಪ್ರವೇಶಿಸುತ್ತದೆ. ಇದರಿಂದ ಬಿತ್ತನೆ ಮಾಡಿದ ಧಾನ್ಯಗಳು ಚೆನ್ನಾಗಿ ಮೊಳೆತು ಬೇರು ಬಿಟ್ಟು ಬೆಳೆಯಲು ಅನುಕೂಲವಾಗುತ್ತದೆ. ಉತ್ತಮ ಬೆಳೆ ಬರುತ್ತದೆ. 2. ಹೊಲ ಉಳಲು ಬಳಸುವ ಸಾಧನಗಳು ಯಾವುವು? ಹೊಲ ಉಳಲು ಬಳಸುವ ಸಾಧನಗಳು ನೇಗಿಲು, ನೊಗ, ಪಟಗಣ್ಣಿ, ಹಗ್ಗ. ಚಟುವಟಿಕೆ: ವಿಜಯನಗರ ಈ ಪದದಲ್ಲಿನ ಅಕ್ಷರಗಳಿಂದ ಆಗುವ ಹೊಸ ಪದಗಳನ್ನು ರಚಿಸಿ. ಮಾದರಿಗೆ ಒಂದನ್ನು ನೀಡಿದ್ದಾರೆ. ಜಯ: ನಗರ, ವಿಜಯ, ನರ, ನಯ, ಜನರ, ಗರ, ಜಯನಗರ ಇತ್ಯಾದಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.